ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಯಾರಾದರೂ ಹೊಸಬರು ನಮ್ಮ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾವು ಹಾಕುವ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಇವತ್ತು ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ನೋಡ್ಕೊಂಡು ಬರೋಣ ಬನ್ನಿ. मंगलम मधुसूदन मंगलम देवकी पुत्र मंगलम गरुड़ध्वज कृष्णाय वासुदेवाय देवकी नंदनाय च नंदगोपकुमाराय गोविंदाय नमः निर्गविन्नवाक्येन सर्वालक्ष्यराणिय निर्यानियाधीष्टाय नमस्तावृहवत्तमः कल्याणाद्भुतगात्राय स्वामिवासुदेवाय श्रीमद्वेङ्कटनाथाय श्रीनिवासाय नमः सर्वमङ्गलमाङ्गल्ये शिवे सर्वार्थसाधके शरण्यत्र्यम्बके देवी नारायणी नमः श्रीमद्रमारमण गोविंद लक्ष्मी सहित सत्यनारायण स्वामी गोविंद गोविंद ಕಾಂದಾ ಪುರಾಣದ ರೇಖಾಕಾಂಡದ ಸತ್ಯನಾರಾಯಣ ವೃತ್ತದಲ್ಲಿ ಪ್ರಥಮೋಧ್ಯಾಯ ನೈಮಿಷಾರಣ್ಯವಾಸಿಗಳಾದ ಸಮಸ್ತ ಋಷಿಗಳು ಒಂದು ಕಾಲದಲ್ಲಿ ಪೌರಾಣಿಕ ವೃತ್ತರಾದ ಸೂತಪುರಾಣಿ ಮಹರ್ಷಿಗಳನ್ನು ಕುರಿತು ಎಲೈ ಮುನಿವರಿಯನೇ, ಯಾವ ವೃತ ಆಚರಣೆಯಿಂದ ಅಥವಾ ಯಾವ ತಪಸ್ಸಿನಿಂದ ಅಭಿಷ್ಟವನ್ನು ಹೊಂದಬಹುದು ಆ ಸಮಸ್ತವನ್ನು ಕೃಪೆಯಿಂದ ಹೇಳಬೇಕೆಂದು ಕಾಡುಗಳನ್ನು ಕೊಡ್ತಾರೆ. ಎಲೈ ಮುನಿವರಿಯರೇ ಆಲಿಸಲಿ. ಭಗವಂತನಾದ ಶ್ರೀಮನ್ನಾರಾಯಣನು ಪೂರ್ವಕಾಲದಲ್ಲಿ ದೇವರ್ಷಿಯಾದ ನಾರದನಿಗೋಸ್ಕರ ಯಾವ ಕತೆ ಪೂಜೆ ಅದನ್ನು ಹೇಳಿದ್ದರೋ ಆ ಸಮತ್ವವನ್ನು ಹಾಗೆ ಉಳಿಯುವನು. ಸಾವಧಾನ ಚಿತ್ತರಾಗಿ ಎಲ್ಲರೂ ಇದನ್ನು ಕೇಳಿ ಲೋಕಾನುಗ್ರಹ ಮಾಡಬೇಕೆಂದ ಬಯಕೆಯಿಂದ ನಾರದರು ಸಮಸ್ತ ಲೋಕಗಳನ್ನು ಸುತ್ತುತ್ತಾ ಭೂಲೋಕಕ್ಕೆ ಬಂದರು. ಆ ನಂತರ ಅಲ್ಲಿ ನಾನಾ ವಿಧವಾದಗಳ ಅನೇಕ ಯೋನಿಗಳಲ್ಲಿ ಉದ್ಭವಿಸಿದಂಥ ತಮ್ಮ ಪೂರ್ವ ಅರ್ಥಿತವಾದ ಕರ್ಮಫಲಗಳಿಂದ ಕಷ್ಟಪಡುತ್ತಿರುವುದನ್ನು ನೋಡಿ ಈ ಲೋಕದ ಸಂಕಷ್ಟಗಳನ್ನು ಪರಿಹಾರ ಮಾಡುವ ಬಗೆ ಯಾವುದು ಎಂದು ಮನಸ್ಸಿನಲ್ಲಿ ಯೋಚಿಸಿ ವೈಕುಂಠವನ್ನು ತಲುಪಿದರು. ಅಲ್ಲಿ ಶುಭ್ರಪೂರ್ಣವಳ್ಳನಾಗಿಯೂ 4 ತೋಳುಳ್ಳವನಾಗಿಯೂ ಇರುವಂತಹ ಕಮಲಾಪತಿಯನ್ನು ಕಂಡು ಎಲ್ಲಿ ಅನಂತವಾದ ಪರಾಕ್ರಮವುಳ್ಳಂಥ ವಾಗ್ಮನಸ್ಸುಗಳಿಗೆ ಅಗೋಚರವಾದ ಆಕಾರವುಳ್ಳದಂಥ ಆದಿಯು ಮಧ್ಯವೂ ಕೊನೆಯೂ ಇಲ್ಲದಂಥ ಗುಣಸ್ವರೂಪನಾದಂಥ ಸಕಲ ಭೂತಗಳಿಗೆ ಮೊದಲೇನವಾದಂಥ ಭಕ್ತರ ಸಂಕಟಗಳನ್ನು ಹೋಗಲಾಡಿಸುವಂಥ ಸ್ವಾಮಿ ನಮಸ್ಕಾರ ಎನ್ನಲು ಆಗ ನಾರಾಯಣ ನಾರದ ಮಹರ್ಷಿಯೇ, ನಿನ್ನ ಮನಸ್ಸಿನಲ್ಲಿ ಏನಿದೆ ಅದನ್ನು ಹೇಳಿದೆ, ಆದರೆ ಅದಕ್ಕೆ ತಕ್ಕಂಥ ಸಮಾಧಾನ ಹೇಳುವೆನು. ಆಗ ನಾರದರು ಇಡೀ ಭಕ್ತವತ್ಸಲನೇ, ಭೂಲೋಕದಲ್ಲಿ ಹುಟ್ಟಿದಂಥ ಸಕಲ ಮಾನವರು ತಮ್ಮ ತಮ್ಮ ಪಾಪಕರ್ಮಗಳಿಂದ ದಹಿಸಿಕೊಂಡಿದ್ದರು. ಸುಲಭದಲ್ಲಿ ಅವರ ಸಂಕಷ್ಟ ಹೇಗೆ ಪರಿಹಾರವಾಗುವುದು ಅದನ್ನು ನಿನ್ನಲ್ಲಿ ನಾನು ತಿಳಿಸುತ್ತೇನೆ. ಆಗ ಭಗವಂತ ಹೇಳ್ತಾನೆ, ನಾರದ, ಪ್ರಪಂಚಾಕ್ಷರ ಅನುಗ್ರಹ ಅಂಶವುಳ್ಳ ನೀನು ಚೆನ್ನಾಗಿ ಕೇಳಿದೆ. ಯಾವ ಕರ್ಮವನ್ನು ಮಾಡಿದನು ಮನುಷ್ಯದಲ್ಲಿ ಅಜ್ಞಾನದಿಂದ ಬಿಡಲ್ಪಟ್ಟು ವಿಮುಕ್ತನಾಗುವ ಆ ರಹಸ್ಯವನ್ನು ಹಾಗೆ ಹೇಳುವೆನು, ಕೇಳು. ಸುಲಭವಾದಂಥ ಅದೇ ಪುಣ್ಯಕರವಾದ ಒಂದು ವ್ರತ ಉಂಟು. ಎಳೆಯ ಮಗುವೆ, ನನಗೆ ನಿನ್ನಲ್ಲಿರುವಂಥ ವಾತ್ಸಲ್ಯದಿಂದ ಈಗ ಅದನ್ನು ತಿಳಿಸಿದರು. ವಿದ್ಯುಕ್ತವಾಗಿ ಸ್ವಲ್ಪವೂ ಲೋಪದಿಲ್ಲದಂತೆ ಸತ್ಯನಾರಾಯಣ ವ್ರತವನ್ನು ಮಾಡಿದಲ್ಲಿ ಇಹಲೋಕದಲ್ಲಿ ಬೇಕಂತ ಸಮಸ್ತ ಸುಖವನ್ನು ಅನುಭವಿಸಿ ಪರಲೋಕದಲ್ಲಿ ಮುಕ್ತಿಯನ್ನು ಹೊಂದುವರು ಎಂಬುದಾಗಿ ನೊಂದ ಭಗವತ್ ವಾಕ್ಯವನ್ನು ಆಲಿಸಿದ ನಾರದ ಮಹರ್ಷಿ, ಜಗದೊಡೆಯನೇ, ಈ ಸತ್ಯನಾರಾಯಣವನ್ನು ಮಾಡುವಲು ಫಲವೇನು ಮತ್ತು ಇದರ ವಿಧಾನವೇನು? ಯಾರಿಂದ ಪೂರ್ವದಲ್ಲಿ ವ್ರತವು ಆಚರಿಸಬಹುದು? ಈ ವ್ರತ ಆಚರಣೆಗೆ ಕಾಲ ಯಾವುದು? ಇದೆಲ್ಲವನ್ನು ವಿಸ್ತಾರವಾಗಿ ಹೇಳಬೇಕು. ನಾರದರು ಹೇಳ್ತಾರೆ, ಈ ವ್ರತವು ದುಃಖ ಶೋಕಾದಿಗಳನ್ನು ಪರಿಹರಿಸುವುದು, ಧನಧಾನ್ಯವನ್ನು ಸಮೃದ್ಧಿ ಪಡೆಯುವುದು, ಸಕಲ ಸೌಭಾಗ್ಯವನ್ನು ಉಂಟು ಮಾಡುವುದು, ಎಲ್ಲ ಕಡೆಯಲ್ಲಿಯೂ ಜಯವನ್ನು ಉಂಟು ಮಾಡುವುದು. ಯಾವ ಜನದಲ್ಲಿ ಮಾಡಬೇಕೆಂದು ಅಪೇಕ್ಷೆ ಉಂಟಾಗುವುದು ಆ ದಿವಸದಲ್ಲಿ ಸತ್ಯ ಭಕ್ತಿಯಿಂದ ಕೂಡಿ ದೇವರನ್ನು ಪ್ರಾರ್ಥಿಸಿ ಮಡಿಯಾಗಿ ಶುಚಿಯುಕ್ತನಾಗಿ ಸ್ನಾನಾದಿಗಳನ್ನು ಮಾಡಿಸು ಸ್ವಾಮಿಯನ್ನು ಅರ್ಪಿಸಬೇಕು. ಧರ್ಮದಲ್ಲಿ ದೃಷ್ಟಿಯುಳ್ಳವರಾದ ವಿಪ್ರರೊಂದೊಡಗೂಡಿ ಶ್ರೇಷ್ಠವಾದ ಹಾಲು, ಬಾಳೆಹಣ್ಣು, ತುಪ್ಪ, ರವೆ ಇತ್ಯಾದಿಗಳನ್ನೊಂದು ಸತ್ಯನಾರಾಯಣ ಪ್ರಸಾದವನ್ನು ಮಾಡಿ ಅದು ಸಾಧ್ಯವಿಲ್ಲದಿದ್ದರೆ ಅಕ್ಕಿ ಹಿಟ್ಟಿನ ತಂದಿಟ್ಟಿನ ಉಂಡೆಯನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು. ಆ ಬಳಿಕ ಫಲದಕ್ಷಿಣೆಗಳನ್ನು ಬ್ರಾಹ್ಮಣರಿಗೆ ಅರ್ಪಿಸಿ ಕಥೆಯನ್ನು ಕೇಳಬೇಕು. ಅನಂತರ
ಬಂಧುಗಳೆಲ್ಲ ಇಷ್ಟ ಮಿತ್ರರಿಗೂ ಭೋಜನವನ್ನು ಮಾಡಿಸಿ ತಾನು ಭೋಜನವನ್ನು ಮಾಡಬೇಕು. ಈ ರೀತಿಯಲ್ಲಿ ಈ ವ್ರತವನ್ನು ದೇವಾಲಯದಲ್ಲಾಗಲಿ ಸ್ವಗ್ರಹದಲ್ಲಿ ಆಗಲಿ ನದಿ ತೀರದಲ್ಲಾಗಲಿ ಎಲ್ಲಿಯಾದರೂ ಮಾಡಿದ ನಂತರ ಬಳಿಕ ನಿತ್ಯಗೀತಾದಿಗಳಿಂದ ಸ್ವಾಮಿಯನ್ನು ಧ್ಯಾನಿಸಿ ಗ್ರಹ ಸ್ವರ್ಗವನ್ನು ಕುರಿತು ಬರಬೇಕು. ಈ ಪ್ರಕಾರ 4 ವರ್ಷ ಈ ವ್ರತವನ್ನು ಆಚರಿಸಿದಲ್ಲಿ ಆದಿಯಲ್ಲಾಗಲಿ ಮಧ್ಯದಲ್ಲಾಗಲಿ ಅಂತ್ಯದಲ್ಲಾಗಲಿ ಸತ್ಯನಾರಾಯಣ ಸ್ವಾಮಿಯ ಉದ್ಯಾಪನೆಯನ್ನು ಮಾಡಿದರೆ ಸತ್ಯನಾರಾಯಣ ಪೂಜೆಯ ಪೂರ್ಣ ಪ್ರಾಪ್ತಿ ಬಲವಾಗುತ್ತದೆ. ಈ ಮೇರೆಗೆ ಮಾಡಲು ಖಂಡಿತವಾಗಿ ಮನುಷ್ಯರಿಗೆ ಅಭಿಷ್ಟ ಸಿದ್ಧಿಯಾಗುವುದು. ಈ ಕಲಿಯುಗದಲ್ಲಿ ಇದಕ್ಕಿಂತಲೂ ಸುಖಕರವಾದ ಸುಲಭೋಪಾಯವಾದ ಪೂಜೆ ಕಥೆ ಯಾವುದೂ ಇಲ್ಲ ಎಂದು ಶ್ರೀಮನ್ನಾರಾಯಣ ನಾರಾಯಣಿಗೆ ಹೇಳಿದನೊಳಗೆ ಶೌನಕಾದಿ ಋಷಿಗಳಿಗೆ ಸೂತ ಮೂರ್ಪೂರ್ವ ಮಹರ್ಷಿಗಳು ಈ ಕಥೆಯನ್ನು ಹೇಳಿದರು. ಈ ಕಥೆ 1ನೇ ಅಧ್ಯಾಯ. ನಮಸ್ತೆ ಸತ್ಯದೇವೇಶ. ನಮಸ್ತೆ ಸತ್ಯನಾರಾಯಣ ಸ್ವಾಮಿ. ಧೂಪಮಾಘ್ರಾಪಾಮಿ ಧೂಪಂ ದರ್ಶಯಾಮಿ ಮೇ ವಿದ್ಯಾರ್ಥಿ. ಬೇಡ ಈಗ ಬೇಡ, ಅದೇ ಮಾತ್ರ, ಇದಕ್ಕೆಲ್ಲ ಬೇಡ. ಲಾಸ್ಟ್ ಮಹಾಮಂಗಳಾರತಿಗೆ ವನಸ್ಪತಿ ರಸ ಬಂದಾಗಂಧಾಢ್ಯೋದೋತ್ತಮ ಆಕ್ರಿಯಂ ಸರ್ವದೀಪಾಯ ಧೂಪೋಯಂ ಪ್ರತಿಗ ಯಥಾ ಓಂ ಭೂರ್ಭುವ ಸ್ವಾಹ ಸತ್ಯಂತವರದೇನ ಬಹಿಂದ್ಯ ಅಮೃತವಸ್ತು ಅಮೃತವಸ್ತು. ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಸ್ವಾಮಿ ಪ್ರಥಮೋಧ್ಯಾಯ ಕಥಾಶುಣನಂತರಂ ಮಾಂ ಬಾಬಲಮಹಾನೇವದ್ಯಂ ಪ್ರಾಣಾಯ ಸ್ವಾಹ ವ್ಯಾನಾಯ ಸ್ವಾಹ ಉದನಾಯ ಸ್ವಾಹ ಅಪನಾಯ ಸ್ವಾಹ ಬ್ರಹ್ಮಣಾಯ ಸ್ವಾಹ ಆತ್ಮೀಯ ಮಹಾಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿ ಪ್ರಥಮಾಧ್ಯಾಯ ಮಾಂ ಬಾಬಲಮಹಾನೇವದ್ಯಂ ವ್ಯಾನಿ ಮುದೋರ್ಗಾಮಸಿ ಸ್ವಾಹ ಮಹಾಹರಿ ಓಂ ಕೃಷ್ಣಾರ್ಪಣಮಸ್ತು ಮಹಾನೇವದ್ಯಂ ಸಮರ್ಪಯಾಮಿ ಹಿರಣ್ಯಗರ್ಭಗರ್ಭಸ್ತು ಸುವರ್ಣಪುಷ್ಪದಕ್ಷಿಣಾಂ ಸಮರ್ಪಯಾಮಿ. ಆ ಕಡೆ ಸುವರ್ಣಪುಷ್ಪದಕ್ಷಿಣಾಂ ಸಮರ್ಪಯಾಮಿ. ಅದು ರಾಜ್ಯಾಂಗೇ ಸಂಯುಕ್ತ ಮಂಗಳಾರತಿ ಮಾಡಿ ದೀಪಂ ದರ್ಶಯಾಮಿ ಮಂಗಳನಿರಾಜನಂ ಸಮರ್ಪಯಾಮಿ. ಆಮೇಲೆ ರೆಡಿ ಮಾಡಿ. 2ನೇ ಅಧ್ಯಾಯ. ನಂತರ ವಿಷ್ಣು ನಾರದನನ್ನು ಕುರಿತು, ಎಲೆ ನಾರದ ಮಹರ್ಷಿ, ಪೂರ್ವದಲ್ಲಿ ನೀನು ಹೇಳಿದಂತೆ ಈ ವ್ರತವು ಯಾರಿಂದ ಆಚರಿಸಲ್ಪಟ್ಟಿದೆ ಈ ವಿಷಯವನ್ನು ಕುರಿತು ಪುರಾತನವಾದಂತಹ ಒಂದು ಇತಿಹಾಸ ಹೇಳೋನು. ಕಾಶಿ ಕ್ಷೇತ್ರದಲ್ಲಿ ಅತ್ಯಂತ ದರಿದ್ರನಾದ ಒಬ್ಬ ಬ್ರಾಹ್ಮಣಂತನು. ಆತನು ಪ್ರತಿ ದಿವಸದಲ್ಲಿಯೂ ಹಸಿವು ಬಾಯಾರಿಕೆಗಳಿಂದ ಬಾಧಿತನಾಗಿ ಸುತ್ತುತ್ತಲಿದ್ದನು. ದಿನದಲ್ಲಿ ಅತ್ಯಂತ ದಯವುಳ್ಳಂತಹ ವಿಷ್ಣು ಬ್ರಾಹ್ಮಣ ರೂಪವನ್ನು ಬಂದು ಆ ದೀನನನ್ನು ದಯೆಂದು ಕೇಳಿದನು. ಈ ಬ್ರಾಹ್ಮಣನೇ ಪ್ರತಿದಿನದಲ್ಲೂ ದುಃಖಿತನಾಗಿ ಏತಕ್ಕೋಸ್ಕರ ಸುತ್ತುತ್ತಿರುವಿ ಎಂದು ಕೇಳಲು ಆ ಭೂಸರನು ಏನು ಹೇಳ್ತಾನೆ, ಎಲೆ ಪ್ರಭುವೇ, ನಾನು ಅತೀ ದಾರಿದ್ರ್ಯ ಬ್ರಾಹ್ಮಣ, ಭಿಕ್ಷಾರ್ಥಕ್ಕಾಗಿ ತಿರುಗುತ್ತೇನೆ. ನಿನಗೇನಾದರೂ ಈ ದಾರಿದ್ರ್ಯ ಹರಣೋಪಾಯದೊಳಿದ್ದರೆ ಕೃಪೆಯಿಂದ ಹೇಳು ಎನ್ನಲು ವೃದ್ಧ ಬ್ರಾಹ್ಮಣನು ಹೇಳಿದನು. ಎಲೆ ಬ್ರಾಹ್ಮಣನೇ, ಸತ್ಯನಾರಾಯಣನೆಂಬ ಕರೆಯಲ್ಪಡುವ ವಿಷ್ಣು ಕೋರಿದ ಇಷ್ಟಾರ್ಥಗಳನ್ನು ಕೊಡುವನು. ನೀನು ವ್ರತವನ್ನು ಮಾಡಿ ಸತ್ಯನಾರಾಯಣನನ್ನು ಪೂಜಿಸು. ಯಾವ ವ್ರತ ಮಾಡಿ ಮಾನವನು ಸರ್ವ ದುಃಖಗಳಿಂದ ಮುಕ್ತನಾಗುವನು ಅಂತ ಉತ್ತಮವಾದ ವ್ರತವನ್ನು ಸದಿದ್ವಾಗಿ ದಾನವಾಗಿ ಬ್ರಾಹ್ಮಣನಿಗೆ ಹೇಳಿ ವೃದ್ಧ ಬ್ರಾಹ್ಮಣ ರೂಪಿಯಾದ ಸತ್ಯನಾರಾಯಣ ಸ್ವಾಮಿ ಅಂತರ್ಧನಾದನು. ನಂತರ ಬ್ರಾಹ್ಮಣರು ವ್ರತವನ್ನು ಮಾಡಬೇಕೆಂದು ಚಿಂತಿಸುತ್ತಾ ರಾತ್ರಿ ನಿದ್ರೆಯನ್ನು ಕೂಡ ಮಾಡಲಿಲ್ಲ. 6ನೇ ದಿನ ಬೆಳಿಗ್ಗೆ ಎದ್ದು ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಈ ದಿನ ನಾನು ಮಾಡಬೇಕು ಎಂದು ಸಂಕಲ್ಪ ಮಾಡಿ ಭಿಕ್ಷೆಗೆ ಹೋದನು. ಆ ದಿನದಲ್ಲಿ ಬ್ರಾಹ್ಮಣನು ವಿಶೇಷವಾಗಿ ಹಣವನ್ನು ಹೊಂದಿದರು. ಆ ಹಣದಿಂದ ಬಂಧುಗಳಿಂದೊಡಗೂಡಿ ಸತ್ಯನಾರಾಯಣ ವ್ರತವನ್ನು ಆಚರಿಸಿದರು. ಆ ದರಿದ್ರ ಬ್ರಾಹ್ಮಣನು ವ್ರತ ಪ್ರಭಾವದಿಂದ ಸಮಸ್ತ ಸಂಪತ್ತುಳ್ಳವನಾಗಿ ದುಃಖ ರಹಿತನಾಗಿ ಅಂದಿನಿಂದ ಪ್ರತಿ ತಿಂಗಳು ವ್ರತವನ್ನು ತಪ್ಪದೆ ಶ್ರದ್ಧೆಯಿಂದ ಮಾಡುತ್ತಿದ್ದರು. ಈ ಪ್ರಕಾರ ಬ್ರಾಹ್ಮಣೋತ್ತಮನು ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಮಾಡುವವನಾಗಿ ಸಕಲ ವಿಧವಾದ ಪಾಪಗಳಿಂದ ಬಳಲ್ಪಟ್ಟು ಇತರರಿಂದ ಹೊಂದಲು ಅಸಾಧ್ಯವಾದಂತಹ ವೃತ್ತಿಯನ್ನು ಹೊಂದಿದರು. ಎಲೈ ನಾರದ ಮಹರ್ಷಿಯೇ, ಈ ವ್ರತ ಆಚರಣೆಯಿಂದ ಸಕಲ ದುಃಖಗಳು ನಾಶವಾಗುತ್ತವೆ ಎಂಬುದಾಗಿ ಶ್ರೀಮನ್ನಾರಾಯಣನು ನುಡಿದನು. ಎಲೈ ಋಷಿಗಳಿರ, ಈ ರೀತಿಯಾಗಿ ಶ್ರೀ ವಿಷ್ಣು ಮಹಾತ್ಮನಾದ ನಾರಾಯಣನ ಹೇಳಿದ ವಿಷಯವು ನಿಮಗೆ ನನ್ನಿಂದ ಹೇಳಲ್ಪಟ್ಟಿದೆ, ಮತ್ತೇನು ಹೇಳಬೇಕು ಎಂಬುದಾಗಿ ಕುರಿತು ಸೂಕ್ತ ಮಾಡಿಸುವ ನುಡಿಲಾಗಿ. ಋಷಿಗಳೇ ನುಡಿಯುವರು, ಎಲ್ಲ ಈ ಮಹರ್ಷಿಯೇ, ಈ ವ್ರತವನ್ನು ಬ್ರಾಹ್ಮಣನಿಂದ ಕೇಳಿ ಭೂಮಿಯಲ್ಲಿ ಮತ್ಯಾರಿಂದ ಆಚರಿಸಲ್ಪಟ್ಟಿತು ಈ ಸಮಸ್ತವನ್ನು ಅನ್ನೋ ತಿಳಿಸಬೇಕೆನ್ನಲು ಸೂತರು ಹೇಳೋರು. ಎಲೆ ಮುನಿವರ್ಯರೇ,
ಭೂಮಿಯಲ್ಲಿ ಈ ವ್ರತವು ಯಾರಿಂದ ಪೂರ್ವದಲ್ಲಿ ಆಚರಿಸಲ್ಪಟ್ಟಿದೋ ಆ ಸಂಗತಿ ಹೇಳಿ ಒಂದು ಸಮಯದಲ್ಲಿ ಪೂರ್ವೋಕ್ತವಾದ ಆ ಬ್ರಾಹ್ಮಣ ವಿಶೇಷವಾಗಿ ಪೂಜೋಪಕರಣದ ನಿಂತರಿಂದಲೂ ಕೂಡಿದವನಾಗಿ ವ್ರತವನ್ನು ಆಚರಿಸಿ ಆ ವೇಳೆಯಲ್ಲಿ ಕಟ್ಟಿಗೆ ಮಾರುವವನೊಬ್ಬನು ಮನೆಗೆ ಹೊರಗಡೆ ಹೊರೆಯನ್ನು ನಡೆಸಿ ಬ್ರಾಹ್ಮಣನ ಮನೆಯನ್ನು ಪ್ರವೇಶಿಸಿದನು. ಬಹಳ ದಾಹದಿಂದ ದಾಹದಿಂದ ಪೀಡಿತನಾಗಿರುವ ಕೂಡ ಬ್ರಾಹ್ಮಣನಿಂದ ಮಾಡಲ್ಪಡುತ್ತಿದ್ದಂಥ ವ್ರತವನ್ನು ನೋಡಿ ಏನೋ ಒಂದು ವಿಧವಾದ ಭಕ್ತಿ ಉಂಟಾಗಿ ಸಾಷ್ಟಾಂಗಗಳಿಗೆ ಬ್ರಾಹ್ಮಣನನ್ನು ಕುಳ್ಳು ಸ್ವಾಮಿಯೇ, ನಿಮ್ಮಿಂದ ಆಚರಿಸುವ ಈ ಪೂಜೆ ಯಾವುದು, ಇದನ್ನು ಆಚರಿಸಲು ಎಂಥ ಫಲ ಹೊಂದಬಹುದು ಎಂಬುದನ್ನಾಗಿ ಕಟ್ಟಿಗೆ ಮಾರುವನ್ನು ಕೇಳುವ ಬ್ರಾಹ್ಮಣನು ಹೇಳ್ತಾನೆ, ಇದು ಸತ್ಯನಾರಾಯಣ ಸ್ವಾಮಿಯ ವ್ರತ. ಹೇಳಿದ ಕಟ್ಟಿಗೆ ಮಾರುವನು ಅತ್ಯಂತ ಸಂತೋಷದಿಂದ ಆ ಸ್ವಾಮಿಯ ಪ್ರಸಾದವನ್ನು ಭಕ್ಷಿಸಿ ಜಲಪಾನ ಮಾಡಿ ಆ ದಿವಸ ಕಟ್ಟಿಗೆ ಮಾರಿದ ಹಣದಿಂದ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡಬೇಕೆಂದು ಆ ಸ್ವಾಮಿಯನ್ನು ಧ್ಯಾನಿಸುತ್ತಾ ತಲೆಯ ಮೇಲೆ ಹೊರೆಯನ್ನಿಟ್ಟುಕೊಂಡು ಆ ಪಟ್ಟಣದಲ್ಲಿ ಪುಣ್ಯವಂತರು ಆದಂಥ ಧನಿಕರು ಹಿರಿಯರು ಆ ದಿವಸ ಎಂದಿಗಿಂತಲೂ ದ್ವಿಗುಣವಾದ ಹಣ ಲಾಭವನ್ನು ಪಡೆದನು. ಆ ಹಣದಿಂದ ಚೆನ್ನಾಗಿ ಪಕ್ವವಾಗಿರುವ ಬಾಳೆಹಣ್ಣು, ಸಕ್ಕರೆ, ಬೆಲ್ಲ, ಹಾಲು, ಮೊಸರು, ಗೋಧಿ ಎಲ್ಲವನ್ನು ಕಾಲು ಭಾಗಕ್ಕಿಂತ ಹೆಚ್ಚಾಗಿರುವಂತೆ ತೆಗೆದುಕೊಂಡು ತನ್ನ ಮನೆಯಲ್ಲಿ ಸೇರಿ ಬಂಧುಗಳನ್ನು ಸೂಕ್ತವಾಗಿ ಸತ್ಯನಾರಾಯಣ ವ್ರತವನ್ನು ಮಾಡಲು ವ್ರತದ ಪ್ರಭಾವದಿಂದ ಸಕಲ ಸಂಪತ್ತುಗಳನ್ನು ಪಡೆದು ಅಂತ್ಯದಲ್ಲಿ ಸತ್ಯನಾರಾಯಣ ಸ್ವಾಮಿಯು ಸತ್ಯನಾರಾಯಣ ಲೋಕವನ್ನು ಸೇರಿದರು ಎನ್ನೆಲ್ಲುವುದೇ ಸತ್ಯನಾರಾಯಣ ಕಥೆಯಲ್ಲಿ ಎರಡನೇ ಅಧ್ಯಾಯ ನಮಸ್ತೆ ಸತ್ಯವಾಗಿ ದ್ವಿತೀಯೋಧ್ಯಾಯ ಕಥಾಯಾಮಿ ಮನೋಸ್ಪತಿರಸೋಗಂಧಾಗಂಧಾಡ್ಯೋದೋ ಮತಮ ಅಗ್ರೇಯಂ ಸರ್ವದೇವಾನಾಂ ಧೂಪೋಯಂ ಮೃತಗೇಯ ಧೂಪಮಾಟನಾಂ ಲೋಕಂ ದರ್ಶಯಾಮಿ. स्वाहा सत्यंतवरदेन अलिंदयामि अमृतवस्तु नारीभे नारीकेर कल्लु सक्करे महानैवेद्यं प्राणाय स्वाहा व्यानाय स्वाहा उदनाय स्वाहा ब्रह्मणाय स्वाहा पूर्णबल महानैवेद्यं अमृतो पितान्नमसी स्वाहा. हरि ओं कृष्णार्पणमस्तु. गोविंद. महानैवेद्यं समर्पयामि. मङ्गलविराजनं समर्पयामि. शाद्यं समर्पये सम्यक् अस्येव प्रेत्यामि देवाय परमात्मने राहिमानरसद्गोरवीयो नमोस्तुते. ವಿಷ್ಣು ಮಂಗಲಂ ಮಧುಸೂದನಾಯ. ಸೂತಮುನಿಗಳು ಹೇಳುತ್ತಾರೆ, ಹೇ ಮುನಿಶ್ರೇಷ್ಠರೇ, ಪುನಃ ಶ್ರೀ ಸತ್ಯನಾರಾಯಣ ವ್ರತ ಮಹಾತ್ಮೆಯನ್ನು ಹೇಳುತ್ತೇನೆ, ಕೇಳಿರಿ. ಪೂರ್ವದಲ್ಲಿ ಉಲ್ಕನೆಂಬ ರಾಜನಿದ್ದನು. ಜಿತೇಂದ್ರನಾಗಿಯೂ ಸತ್ಯವಾದಿಯಾಗಿಯೂ ಒಳ್ಳೆಯ ಬುದ್ಧಿಶಾಲಿಯಾಗಿಯೂ ಇದ್ದಾತನು. ಪ್ರತಿ ದಿವಸ ದೇವಾಲಯಕ್ಕೆ ಹೋಗಿ ದೇವತಾ ಆರಾಧನೆಯನ್ನು ಮಾಡಿ ಬ್ರಾಹ್ಮಣರಿಗೆ ದ್ರವ್ಯವನ್ನು ಕೊಟ್ಟು ಸಂತೋಷಪಡಿಸುತ್ತಾನೆ. ಒಂದು ಸಮಯದಲ್ಲಿ ಆತನ ಪತ್ನಿ ಭದ್ರಶೀಲೆಯು ಪತಿಯುಕ್ತಳಾಗಿ ನದಿ ತೀರದಲ್ಲಿ ಸತ್ಯನಾರಾಯಣವನ್ನು ಮಾಡಿದರು. ಆ ಸಮಯಕ್ಕೆ ಅಲ್ಲಿ ಬಂದಂಥ ಒಬ್ಬ ವರ್ತಕರು ವ್ಯಾಪಾರಕ್ಕೋಸ್ಕರ ಬಹು ದ್ರವ್ಯಯುಕ್ತರಾಗಿ ಬಂದು ನಾವೆಯನ್ನು ದಡದಲ್ಲಿ ಬಿಟ್ಟು ರಾಜದರ್ಶನಾರ್ಥವಾಗಿ ಒಂದು ವ್ರತವನ್ನು ಮಾಡುತ್ತಿರುವ ರಾಜನನ್ನು ಕೊಂಡರು. ವಿನಯದಿಂದ ಕೈ ಮುಗಿದು, ಈ ರಾಜನೇ, ಭಕ್ತಿಯುತವನಾಗಿ ಮನುಶಕ್ತಿಯಿಂದ ನೀನು ಮಾಡುವ ಪೂಜೆ ಯಾವುದು, ಈ ಸಮಸ್ತವನ್ನು ದಯೆಯಿಂದ ನಮಗೆ ಹೇಳಬೇಕೆನ್ನನು. ರಾಜನು, ಈ ವ್ಯಾಪಾರಿಯೇ, ಬಂಧುಗಳಿಂದೊಡಗೂಡಿ ಪುತ್ರಾಸಕ್ತನಾದ ನಾನು ಸಕಲ ಇಷ್ಟಾರ್ಥಗಳನ್ನು ಕೊಡುವಂಥ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡುತ್ತಿರುವೆನು ಎನ್ನಲು. ಈ ರಾಜನೇ, ನನಗೂ ಸಂತಾನವಿಲ್ಲದ ಕಾರಣ ಈ ವೃತಾ ಪ್ರಭಾವದಿಂದ ನಿಶ್ಚಯವಾಗಿ ಸಂತಾನ ಉಂಟಾಗಬಹುದೆಂಬ ಸಂದಿಗ್ಧನಾಗಿ ಈ ವೃತವಿಧಾನವನ್ನು ತಿಳಿಸಬೇಕೆಂದು ಕೋರಿ ರಾಜನಿಂದ ಈ ಪೂಜೆಯ ವಿಧಾನ ತಿಳಿದುಕೊಂಡು ವ್ಯಾಪಾರದಿಂದ ಹಿಂದಿರುಗಿ ಬಹು ಸಂತೋಷದಿಂದ ಮನೆಯನ್ನು ಸೇರಿ ಸಂತಾನಪ್ರದವಾದ ಈ ವೃತ ಮಹಾತ್ಮೆಯನ್ನು ಎಲ್ಲವನ್ನೂ ಸತಿಗೆ ಹೇಳಿ ನಮಗೆ ಸಂತಾನ ಪ್ರಾಪ್ತ ಆದರೆ ಆ ವ್ರತವನ್ನು ತಪ್ಪದೇ ಮಾಡುತ್ತೇವೆ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡಿ. ಹೀಗಿರಲು ಋತುಮತಿಯಾರಾದಂತಹ ಲೀಲಾವತಿ ಪತಿಯೊಡನೆ ಸಂತೋಷವನ್ನು ಗೊಂತಿರುವ ಸತ್ಯನಾರಾಯಣ ಸ್ವಾಮಿಯ ಪ್ರಭಾವದಿಂದ ಆ ದಿನದಿಂದಲೇ ಗರ್ಭವನ್ನು ಧರಿಸಿ 9 ತಿಂಗಳು 10ನೆಯ ತಿಂಗಳಲ್ಲಿ ಪುತ್ರಾರ್ಧಿಕನ್ನು ಪಡೆದರು. ಶುಕ್ಲ ಪಕ್ಷದ ಚಂದ್ರೋನೋದೋಪಾದಿಯಲ್ಲಿ ಆ ಕನ್ಯಾಮಣಿಯು ದಿನ ದಿನಕ್ಕೆ ವೃದ್ಧಿಯನ್ನು ಹೊಡೆಯುತ್ತಾ ಕಲಾವತಿ ಎಂಬ ನಾಮಕರಣದಿಂದ ಪಾಡಲ್ಪಟ್ಟರು. ಆಗ ಲೀಲಾವತಿಯು ತನ್ನ ಪತಿಯನ್ನು ಕೇಳುತ್ತಾರೆ, ಅದೇ ಸ್ವಾಮಿಯೇ, ಪೂರ್ವದಲ್ಲಿ ಸಂಕಲ್ಪಿಸಿದ ವ್ರತವನ್ನು ಏನು ಇದು ಯಾತಕ್ಕಾಗಿ ಮಾಡಲಿಲ್ಲ ಎನ್ನಲಾಗಿ ಮಗಳ ವಿವಾಹ ಕಾಲದಲ್ಲಿ ಮಾಡುತ್ತೇನೆ ಎಂದು ಸತ್ಯವನ್ನು ಸಂಧಾನಗೊಳಿಸಿ ವ್ಯಾಪಾರಕ್ಕೆ ಹೋದರು. ಕಲಾವತಿಯು ವಿವಾಹ ವಯಸ್ಕರಾಗಲು ಮಗಳನ್ನು ನೋಡಿ
ತನ್ನ ಆಪ್ತರೊಡನೆ ಆಲೋಚಿಸಿ ಅವರ ಧರ್ಮ ಪದ್ಧತಿಯಂತೆ ಚಾರರನ್ನು ಕರೆದು ಜಾಗ್ರತೆಯಾಗಿ ನನ್ನ ಮಗಳ ವಿವಾಹಕ್ಕೆ ಅನುರೂಪವಾದ ವರ್ಗನನ್ನು ಹೊಂದಿಕೊಂಡು ಬರಬೇಕೆಂದು ಪ್ರಾರ್ಥಿಸಿದರು. ಈ ರೀತಿ ಆಜ್ಞಾಪಿಸಲ್ಪಟ್ಟ ಚಾರರು ಹೊರಟು ಕಾಂಚನಾಪುರವೆಂಬ ಪಟ್ಟಣದ ಒಬ್ಬ ವರ್ತಕನ ಕುಮಾರನನ್ನು ನಾಟ್ಯನಾಗಿ ಸುಂದರನಾಗಿ ಬಾಲನಾಗಿರುವ ಆ ವರ್ತಕನ ಕುಮಾರನನ್ನು ವರನನ್ನು ನೋಡಿ ಆನಂದಯುಕ್ತರಾಗಿ ತಮ್ಮ ಮಗಳಿಗೆ ಅವಳನ್ನು ಕೊಟ್ಟರು. ಆದರೆ ಧನಮದದಿಂದ ಕೂಡಿದಂತಹ ವರ್ತಕನು ಆ ಕಾಲದಲ್ಲಿಯೂ ಕೂಡ ವಿವಾಹದ ಕಾಲದಲ್ಲಿ ಆಚರಿಸಿದರು. ಇದರಿಂದ ಸ್ವಾಮಿಗೆ ಅವನಲ್ಲಿ ಕ್ರೋಧ ಉಂಟಾಯಿತು. ಆಮೇಲೆ ವ್ಯಾಪಾರದಲ್ಲಿ ಬುದ್ಧಿಶಾಲಿಯಾದ ಆ ವರ್ತಕನು ಕಾಲವಶದಿಂದಲೂ ಸ್ವಕರ್ಮವಶದಿಂದಲೂ ಪ್ರೇರೇಪಿಸಲ್ಪಟ್ಟು ಅಡಿಯನೊಡನೆ ಕೂಡಿ ವ್ಯಾಪಾರಕ್ಕಾಗಿ ಜಾಗೃತಿಯಿಂದ ಹೊರಟು ಸಮುದ್ರ ತಟದಲ್ಲಿ ಮನೋಹರವಾದ ರತ್ನಸಾಗರ ಪಟ್ಟಣದ ಬಳಿ ಶ್ರೀಮಂತರ ಅಡಿಯನೊಡನೆ ವ್ಯಾಪಾರ ಮಾಡುತ್ತಿದ್ದನು. ಒಂದು ದಿನ ರಮಣೀಯವಾದ ಆ ಪಟ್ಟಣದ ಒಡೆಯನಾದ ಚಂದ್ರಕೇತುಂಬ ರಾಜೇಂದ್ರನ ಕಳಪಟ್ಟುಕೊಂಡು ಹೋಗಲು ತಂದು ಆ ಕಾಲದಲ್ಲಿ ಮಾಡಿದ ಪ್ರತಿಜ್ಞೆಯನ್ನು ಮರೆತ ಆ ವರ್ತಕನನ್ನು ನೋಡಿ ಸತ್ಯನಾರಾಯಣ ಸ್ವಾಮಿ ಎಡೈ ನನಗೆ ಸಹಿಸಲು ಅಸಾಧ್ಯವಾದಂತಹ ದುಃಖ ಉಂಟಾಗಬಹುದು. ಈ ಸಮಯದಲ್ಲಿ ಕಳ್ಳರು ವೃದ್ಧವ್ಯಗಳನ್ನು ಬರೆದುಕೊಂಡು ಆ ಪ್ರದೇಶಕ್ಕೆ ಬರುತ್ತಿದ್ದರು. ಅಷ್ಟರಲ್ಲಿ ರಾಜಭಟರು ಕಳ್ಳರನ್ನು ಹುಡುಕುತ್ತಾ ಬರುತ್ತಿರುವುದನ್ನು ನೋಡಿದಂತಹ ವಿಚಾರಣೆಯನ್ನು ಇಲ್ಲದೇನೆ ತಾಜಾತ್ಮೆಯಿಂದ ಹಗ್ಗಗಳಿಂದ ಕಟ್ಟಲು ಇವರಾಡುವ ಮಾತುಗಳು ಯಾರಿಗೂ ಕೇಳುತ್ತವೆ. ಚಂದ್ರಕೇತುವ ರಾಜನಿಂದ ಇವರಲ್ಲಿದ್ದಂತಹ ಸಂಪತ್ತು ಎಲ್ಲವೂ ಗ್ರಹಿಸಿತು. ಇದಲ್ಲದೆ ಸ್ವಾಮಿಯ ಶಾಪದಿಂದ ಅವರ ಮನೆಯಲ್ಲಿ ಹೆಂಗಸರಿಗೆ ಬಹಳ ವ್ಯಸನವಾಯಿತು. ಮನೆಯಲ್ಲಿದ್ದಂಥ ಎಲ್ಲ ದ್ರವ್ಯ ಜೋಳಗಳು ಕಳ್ಳರಿಂದ ಪಡಿಸಲ್ಪಟ್ಟು ಆದಿ ವ್ಯಾಧಿಗಳೆಂದು ಹಸಿವು ಮಾರಾಯಕರುಗಳು ಅನ್ನಕಾಂಕ್ಷಿಗಳಾಗಿ ವರ್ತಕರ ಬಾಧೆಯರು ಆಹಾರಕ್ಕಾಗಿ ಮನೆಗಳನ್ನು ಸುತ್ತುವಂತಹ ಅವನ ಕಾಲವೇ. ಒಂದು ದಿನ ಕಲಾವತಿ ಹಸುವಿನ ಬಾಧೆಯಿಂದ ಒಬ್ಬ ಬ್ರಾಹ್ಮಣನ ಮನೆಗೆ ಹೋಗಲು ಅಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಮಾಡುತ್ತಿದ್ದುದನ್ನು ನೋಡಿ ಆ ಪೂಜೆಯಾಗುವವರೆಗೆ ಅಲ್ಲಿಯೇ ಇದ್ದು ಸ್ವಾಮಿಗೆ ಹರಿಸಿಕೊಂಡು ಪ್ರಸಾದವನ್ನು ಭಕ್ಷಿಸಿ ರಾತ್ರಿಯನ್ನು ಕೊಡಲು ತನ್ನ ಮನೆಯನ್ನು ಅರದಿನ ಬೆಳಗ್ಗೆ ಬರುತ್ತಾರೆ. ತಾಯಿಯು ಕಲಾವತಿಯನ್ನು ಕೇಳುತ್ತಾಳೆ, ನನ್ನ ಅತೀ ಪ್ರೀತಿಯಿಂದ ಮಗಳೇ, ರಾತ್ರಿ ಎಲ್ಲಿದ್ದೆ, ನಿನ್ನ ಮನಸ್ಸಿನಲ್ಲಿ ಏನಿದೆ ಎಂದು ಹೇಳಿ ಕಲಾವತಿಯನ್ನು ಹೇಳ್ತಾಳೆ. ಅಮ್ಮ, ಒಬ್ಬರು ಬ್ರಾಹ್ಮಣರ ಮನೆಯಲ್ಲಿ ತಮ್ಮ ಇಷ್ಟಾರ್ಥಗಳನ್ನು ಇಷ್ಟವನ್ನು ಮಾಡುವಂತಹ ಸತ್ಯನಾರಾಯಣ ವ್ರತವನ್ನು ಮಾಡುತ್ತಿದ್ದಾರೆ, ಅದನ್ನು ನೋಡುತ್ತಿದ್ದೆವು ಎಂದು ಹೇಳಿದ ಮಗಳ ಮಾತನ್ನು ಕೇಳಿದ ಕೂಡ ಆ ವ್ರತವನ್ನು ತಾನೂ ಮಾಡಲೇಬೇಕು, ಮಾಡಲಿಲ್ಲ. ಆದ್ದರಿಂದ ಎಪ್ಪಿಸಿ ಬಹು ಸಂತೋಷದ ಎಂದು ಹೇಳಿ ಮಗಳ ಹೇಳಿ ಸಂತೋಷದೊಡನೆ ಬಂಧುಗಳೊಂದಿಗೆ ಸತ್ಯನಾರಾಯಣ ವ್ರತವನ್ನು ಮಾಡಿ, ರೇ ಸ್ವಾಮಿಯೇ, ನನ್ನ ಪತಿ ಮಾಡಿದಂಥ ಅಪರಾಧವನ್ನು ಕ್ಷಮಿಸು, ಅವರು ಅಡಿಯರಿಗೆ ಜಾಗ್ರತೆ ಕ್ಷೇಮವಾಗಿ ಹಿಂದಕ್ಕೆ ಬರುವಂತೆ ಅನುಗ್ರಹಿಸಬೇಕು ಎಂದು ಬೇಡಿಕೊಂಡರು. ಸಂತುಷ್ಟನಾದಂತಹ ಸತ್ಯನಾರಾಯಣನು ಚಂದ್ರಕೇತುವಿಗೆ ರಾಜನಿಗೆ ಸ್ವಪ್ನದಲ್ಲಿ ಕಾಣಿಸಿಕೊಂಡು, ಈ ರಾಜನೇ, ನಾಳೆ ಪ್ರಾತಃ ಕಾಲದಲ್ಲಿ ನೀನು ಬಂಧನದಲ್ಲಿಟ್ಟಿರುವಂತಹ ವರ್ತಕರು ಬಿಟ್ಟು ಕಳಿಸಬೇಕು, ಅವರ ದ್ರವ್ಯಗಳನ್ನು ಕೊಟ್ಟು, ಇಲ್ಲದಿದ್ದರೆ ಇನ್ನು ರಾಜ್ಯ ಧನ ಪುತ್ರ ಸಮೇತನಾಗಿ ನಿನ್ನನ್ನು ನಾಶ ಮಾಡಿದ್ದೇನೆ ಎಂದು ಹೇಳಿದಂಥ ಅಂತರ್ಧಾನವನ್ನು ಹೊತ್ತು ಆ ಮಾರನೇ ದಿನ ರಾಜರು ಸಿಂಹಾಸನರೂಢನಾಗಿ ಸಭಾ ಜನರಿಗೆ ತನ್ನ ಸ್ವಪ್ನ ವೃತ್ತಾಂತವನ್ನು ತಿಳಿಸಿ ಬಂಧುಗಳನ್ನು ವರ್ತಕರನ್ನು ಬಿಡುಗಡೆ ಮಾಡಿ ವರ್ತಕರನ್ನು ಬಿಟ್ಟು ವಿಶ್ವಾಸದೊಂದಿಗೆ ಹೇಳ್ತಾನೆ, ಎಲೆ ವರ್ತಕರೇ, ದೈವ ಯತ್ನದಿಂದ ನಮಗೆ ಈ ರೀತಿಯ ದುಃಖ ಪ್ರಾಪ್ತಿಯಾಗಿದೆ, ಇನ್ನು ನೀವು ಭಯಪಡಬೇಕಾಗಿಲ್ಲವೆಂದು ಅವರ ಸಂಕೋಲೆಗಳನ್ನು ತಿಳಿಸಿ ಅವರ ವಸ್ತ್ರಾಭರಣಗಳನ್ನು ಅಲಂಕರಿಸಿ ಸಂತೋಷಗೊಳಿಸಿ ಪೂರ್ವದಲ್ಲಿ ಅವರ ಎಷ್ಟು ತೆಗೆದುಕೊಂಡಿದ್ದಾರೆ ಅದಕ್ಕೆ 2ರಷ್ಟು ದ್ರವ್ಯವನ್ನು ಕೊಟ್ಟು ನಿಮ್ಮ ಸ್ವಸ್ಥಾನಕ್ಕೆ ಹೋಗಿ ಬನ್ನಿರಿ, ಸಂತೋಷವಾಗಿ ನಿಮ್ಮ ಸ್ಥಳಕ್ಕೆ ಹೋಗಿ ಬನ್ನಿರಿ ಎಲ್ಲರೂ ಭಕ್ತರು ರಾಜನ ನಮಸ್ಕಾರ ಸ್ವಸ್ಥಾನವನ್ನು ಸೇರಿಕೊಳಿಸಿ ಜನರು ಇನ್ನೊಂದು ಸೂತ ಹುಡುಕಾಡು ಹೇಳಿದರೆ 3ನೇ ಅಧ್ಯಾಯ ಲಕ್ಷ್ಮೀ ಹೈತ ಸತ್ಯನಾರಾಯಣ ಅಧ್ಯಾಯ. ಓಂ ಮಂಗಳ ನೈವೇದ್ಯಾಗೆ ಮಹಾನೈವೇದ್ಯಂ ಮಹಾಲಕ್ಷ್ಮೀ ಕಾಶ್ಮೀರ ಫಲ ಮಹಾನೈವೇದ್ಯಂ ಮಹಾನೈವೇದ್ಯಂ ಕೃಷ್ಣಾರ್ಪಣ ಗೋವಿಂದ ಗೋವಿಂದ ಮಂಗಳಂ ಭಗವಾನ್. ನಮಸ್ತೆ ಸತ್ಯದೇವೇಶ, ನಮಸ್ತೆ ಕರುಣಾಕರ, ನಮಸ್ತೆ ಸತ್ಯಾಧೀಶ, ನಮಸ್ತೆ ಸತ್ಯಸೇತ ಸತ್ಯನಾರಾಯಣ ಸ್ವಾಮಿ ದೇವರ ದ್ವಿತೀಯೋಧ್ಯಾಯ ಸಂಪೂರ್ಣ.